ವೀಕ್ಷಕರೇ, ದಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಪ್ರೌಢಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಅನುಕೂಲಕ್ಕೆ ತಟ್ಟೆ ಮತ್ತು ಗ್ಲಾಸ್ ಅನ್ನು ಉಚಿತವಾಗಿ ವಿತರಣೆ ಮಾಡಿದ ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷರ ಕಾರ್ಯ ಶ್ಲಾಘನೀಯ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಯೋಜಕರಾದ ಶಿವಾನಂದ ಬೆಂಚಿಗೇರಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಪಟ್ಟಣದ ಶ್ರೀ ನಾಗಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದಿಂದ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳಿಗೆ ಉಚಿತ ತಟ್ಟೆ ಮತ್ತು ಗ್ಲಾಸ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತು ಸಮಾಜದಲ್ಲಿ ಸಂಪತ್ತು ಹೊಂದಿರುವವರು ಸಾಕಷ್ಟು ಜನರಿದ್ದಾರೆ, ಆದರೆ ಕೊಡುವ ಮನಸ್ಸು ಹೊಂದಿರುವಂತಹವರು ಬಹಳ ವಿರಳ. ಅಂತಹವರ ಮಧ್ಯೆ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಸಂಘದ ಕಾರ್ಯ ಮೆಚ್ಚುವಂತಹದ್ದು. ಅವರ ಸೇವೆ ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳಿದ್ರು. ರೈತ ಮುಖಂಡ ಬಸನಗೌಡ ಪಾಟೀಲ್ ಮಾತನಾಡಿ, ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಗಾಗಿ ಸಾಮಗ್ರಿಗಳನ್ನು ಒದಗಿಸುವ ಉದ್ದೇಶ ಹೊಂದಿದ್ದು, ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ವಿಚಾರದಲ್ಲಿ ಸ್ಪಷ್ಟ ನಿಲುವು ಮಾಬಾಸಾಬು ಅವರದು. ಯಾವುದೇ ಶಾಲೆಯವರು ಏನೇ ಕೇಳಿದ್ರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡುವಂತಹ ಕರುಣಾಮಯಿ. ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರೂ ದಾನ ಧರ್ಮದಲ್ಲಿ ದೊಡ್ಡ ಮನಸ್ಸನ್ನ ಹೊಂದಿದ್ದಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಸು ಹೊಂದಿರುವ ಅವರ ಸಾಮಾಜಿಕ ಕೆಲಸ ಅಭಿನಂದನೆಗೆ ಅರ್ಹವಾಗಿದೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದಿಂದ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಯೋಜಕರಾದ ಶಿವಾನಂದ ಬೆಂಚಿಗೇರಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಶಿಕ್ಷಕ ವೈಬಿ ಸುರಗಿಹಳ್ಳಿ, ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮಾಬೂಸಾಬ ಯರಗುಪ್ಪಿ, ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ, ಮಂಜುನಾಥ್ ಬೈಲೂರ, ಎಂಎಸ್ ನರಸಪ್ಪನವರ, ಮಹಮ್ಮದ ಕೊಪ್ಪಳ, ಶಿವಾನಂದ ಚಲವಾದಿ, ಸಹ ಶಿಕ್ಷಕರಾದ ಬಿಸಿ ಬಂಡಿ ವಡ್ಡರ, ಆರ್ಕೆ ಲಂಬಾಣಿ, ಬಿಕೆ ಬೆಟಗೇರಿ, ಎಸ್ಎನ್ ಕಿರೆಸೂರ, ಕುಮಾರಿ ಜಯಶ್ರೀ ಶಿರೋಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶರೀಫಾ ಹುಡೇದ, ನವಲಗುಂದ. ಅನೇಕ ದಾನಿಗಳ ನಾವು ಕಂಡಿವಿ. ಆ ದಾನ ಮಾಡ್ತಕ್ಕಂಥ ದಾನಿಗಳು ಅದರ ಹಿಂದೆ ಏನೋ ಒಂದು ಉದ್ದೇಶಪೂರ್ವಕವಾಗಿ ದಾನ ಹೋಗಿರ್ತೈತೆ. ಅವರು ಕೊಡ್ಮಾಡ್ತಕ್ಕಂಥ ದಾನ ಈ ಗುರುಗಳು ಇದ್ರಲ್ಲ ಸತ್ಪಾರ್ಥಕ್ಕೆ ಸಲ್ಲಬೇಕು. ಅವರ ದೊಡ್ಡವರು ನೀಡ್ತಕ್ಕಂಥ ಏನೋ ಒಂದು ದಾನ ರೂಪ ಹೋಗುತ್ತೆ, ಅದು ಸಾಮಾನ್ಯ ವರ್ಗಕ್ಕೂ ಅಥವಾ ಒಂದು ಸಮಾಜಕ್ಕೆ ಒಂದು ಚಿಂತನೆಯಾಗಿ ಬೆಳೀಕೆ ಅವಕಾಶಗಳು ಬಹಳ ಕಮ್ಮಿ, ಇಲ್ಲೋ ಒಂದು ವಿರಳ. ಇವತ್ತು ಮಾಬೂಸಾಬ್ ಎಲ್ಲುತ್ತೇವೆ ಬೆಳೆದಾರ, ವಿದ್ಯಾವಂತರಾದ್ರು, ಎಲ್ಲ ಒಂದು ಸಾಮಾಜಿಕ ರಂಗದೊಳಗ ಏಳು ಬೀಳುಗಳನ್ನ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಬೆಳೆಸಿ. ಇದಾಗಿತ್ತು ದಿ ಕನ್ನಡ. ನಮಸ್ತೆ.